ಅಧ್ಯಕ್ಷ ನಾಗರಾಜು ನನ್ನ ಜೊತೆ ಜಾಯಿನ್ ಆಗಿದ್ದಾರೆ. ನಾನು ಪೃಥ್ವಿರಾಜ್ ಹಾರ್ನಳ್ಳಿ. ಇಡೀ ರಾಜ್ಯಾದ್ಯಂತ ಸುದ್ದಿ ಮಾಡ್ತಾ ಇರೋದು ಸಾವ್ಕಾರ್ ಅವರ ಸಿಡಿ ವ್ಯೂಹ. ಹಲವಾರು ಬೆಳವಣಿಗೆ ನಡೀತಾ ಇದೆ. ಮಗದೊಂದು ಕಡೆ ಬೆಂಗಳೂರಿನಲ್ಲಿ ದೊಡ್ಡ ಟ್ರಾಫಿಕ್ ಜಾಮ್. ಬಿಕಾಸ್ 131 ಇಲಾಖೆಗಳ ನೌಕರರು ರಸ್ತೆಗಿಳಿದಿದ್ದಾರೆ. ಸಾವಿರಗಟ್ಟಲೆ ಜನ ವಿಧಾನಸೌಧ ಚಲೋ ಅಂತ ಬರ್ತಿದ್ದಾರೆ. ಮಗದೊಂದು ಕಡೆ ವಿಧಾನಸೌಧದೊಳಗಡೆ ಇವತ್ತಿಂದ ಬಜೆಟ್ ಅಧಿವೇಶನ ಶುರುವಾಗಿದೆ. ಶರ್ಟ್ ಬಿಚ್ಚಿದ್ದು ಆಯಿತು, ಸ್ಪೀಕರ್ ಅವ್ರಿಗೆ ಶಿಕ್ಷೆ ಕೊಟ್ಟಿದ್ದು ಆಯಿತು, ಎಲ್ಲ ನಡೀತಾ ಇದೆ. ಎಲ್ಲ ಅಪ್ಡೇಟ್ಸ್ಗಳನ್ನ ಹೊತ್ತು ನಿಮ್ಮ ಮುಂದೆ ಕೂತಿದ್ದೀವಿ. 1 by 1 ಶುರು ಮಾಡ್ತೀವಿ. ಮೊದಲನೇ ನ್ಯೂಸ್ ಕಡೆ ಗಮನ ಹರಿಸೋಣ. ಸದನದಲ್ಲಿ ಶರ್ಟ್ ಬಿಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ಕ್ಷೇತ್ರದ ಶಾಸಕ ಸಂಗಮೇಶ್ ಅವರನ್ನ ಮಾರ್ಚ್ 12ರವರೆಗೆ ಅಮಾನತು ಮಾಡಿದರು. ಈ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ ಸ್ಪೀಕರ್ ಕಾಗೇರಿ ಅವರು ಸದನದಲ್ಲಿ ಬೇಜವಾಬ್ದಾರಿಯುತವಾಗಿ ಅಸಭ್ಯವಾಗಿ ವರ್ತನೆ ಮಾಡೋದನ್ನ ನಾನು ಸಹಿಸೋದಿಲ್ಲ ಎಂದಿದ್ದಾರೆ. ಸಂಗಮೇಶ್ ಅಮಾನತಿಗೆ ಕಾನೂನು ಸಚಿವ ಬಸವರಾಜ ಬೊಮ್ಮಾಯಿ ಮಾಡಿದ್ದ ಮಂಡನೆಯನ್ನ ಸ್ಪೀಕರ್ ಅಂಗೀಕರಿಸಿದ್ದಾರೆ. ಹೀಗಾಗಿ 1 ವಾರಗಳ ಕಾಲ ಸದನದಿಂದ ಕಾಂಗ್ರೆಸ್ ಶಾಸಕ ಸಂಗಮೇಶ್ ಅವರನ್ನ ಅಮಾನತು ಮಾಡಲಾಗಿದೆ. ಬಳಿಕ ಮಾತನಾಡಿದ ಶಾಸಕ ಸಂಗಮೇಶ್, 1 ವಾರ ಅಲ್ಲ, ಇಡೀ ಸದನ ನನ್ನನ್ನು ಅಮಾನತು ಮಾಡಲಿ, ದಿನವೂ ನಾನು ಸದನಕ್ಕೆ ಬರ್ತೀನಿ, ನ್ಯಾಯ ಕೇಳ್ತೀನಿ ಅಂತ ಕಿಡಿಕಾರ. ಅವಕಾಶ ಕೊಡಬೇಕು, ಉಳಿದ ಸದಸ್ಯರಿಗೆ ಮಾತನಾಡೋದಕ್ಕೆ ಅವಕಾಶ ಕೊಡಿ. ನಿಮ್ಮ ವಿರೋಧ ಇದ್ರೆ ಹೋಗಿ ನಿಂತ್ಕೊಂಡು ಮಾತಾಡಿ. ನೀವು ನಿಮ್ಮ ವಿರೋಧ ಈ ಸದನದಲ್ಲಿ ಅಶಿಸ್ತಿನಿಂದ, ಅಗೌರವದಿಂದ, ಬೇಜವಾಬ್ದಾರಿತನದಿಂದ ನಡ್ಕೊಂಡಿದ್ರೆ ನಾನು ಅದನ್ನು ಸಹಿಸೋದಕ್ಕೆ ಒಪ್ಪೋದಕ್ಕೆ ಆಗೋದಿಲ್ಲ. ಮಾನ್ಯ ಸದಸ್ಯರಾದಂತಹ BK ಸಂಗಮೇಶ್ ಅವರು ಈ ದಿನ ಸದನದಲ್ಲಿ ಅಸಭ್ಯವಾಗಿ ಹಾಗೂ ಅಗೌರವದಿಂದ ನಡೆದುಕೊಂಡಿದ್ದರಿಂದ ಅವರನ್ನು ಹೆಸರಿಸುತ್ತಿದ್ದೇನೆ. ನಾನು BK ಸಂಗಮೇಶ್ ಅವರು ಇನ್ನು 1 ವಾರಗಳ ಕಾಲ ಸದನದಿಂದ ಹೊರನಡೆಯಬೇಕು. ಸದನವನ್ನ 1 ವಾರ ಅಲ್ಲ, ಇನ್ನೂ 1 ವಾರ ಸಸ್ಪೆಂಡ್ ಮಾಡಿದ್ರೆ ನನಗೆ ಕೇಳಲ್ಲ. ನನಗೆ ನ್ಯಾಯ ಸಿಗೋವರೆಗೂ ಮತ್ತೆ ನಾನು ಒಳಗೆ ಹೋಗ್ತೀನಿ. ಒಳಗೆ ಹೋಗಿ ಸಸ್ಪೆಂಡ್ ಯಾಕೆ ಮಾಡಿದ್ರೆ ಅಂತ ಕೇಳ್ತೀನಿ. ನ್ಯಾಯ ಕೇಳುತ್ತಪ್ಪ. ಇದೇನಿದು ಪ್ರಜಾಪ್ರಭುತ್ವ ಅಲ್ವಾ ಇದು? ಒಬ್ಬ ಜನಪ್ರತಿನಿಧಿಗೆ ಈ ರೀತಿ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಇದೇ ಸಾಕ್ಷಿ. ಮೊದಲು ಸದನದಲ್ಲಿ ಭದ್ರಾವತಿ ಶಾಸಕ BK ಸಂಗಮೇಶ್ ಸಿಡಿದೆದ್ದಿದ್ರು. ಭದ್ರಾವತಿ ಕ್ಷೇತ್ರದಲ್ಲಿ ಭಾರೀ ಕಿರುಕುಳ ಕೊಡ್ತಿದ್ದಾರೆ ಅಂತ ಆರೋಪಿಸಿದಂತ ಶಾಸಕರು ಶರ್ಟ್ ಕಳಚಿ ಬೇಸರ ಹೊರಹಾಕಿದ್ರು. ಸರ್ಕಾರ ಸೇಡಿನ ರಾಜಕಾರಣ ಮಾಡ್ತಾ ಇದೆ, ಅಟ್ರಾಸಿಟಿ ಕೇಸ್ ಸಹ ಹಾಕಿದ್ದಾರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇದಕ್ಕೂ ಮೊದಲು ನಡೆದಿದ್ದಂತಹ CLP ಸಭೆಯಲ್ಲೂ ಕೂಡ ಬೇಸರವನ್ನು ವ್ಯಕ್ತಪಡಿಸಿದ್ರು. ತಮ್ಮ ರಕ್ಷಣೆಗೆ ಬರುವಂತೆ ಸಿದ್ದರಾಮಯ್ಯನವರಿಗೆ ಸಂಗಮೇಶ್ ಮನವಿಯನ್ನ ಸಹ ಮಾಡಿದ್ರು. ಶಾಸಕರ ನಡೆಗೆ ಗರಂ ಆದಂತ ಸ್ಪೀಕರ್ ಕಾಗೇರಿ ಇದೇನ್ ರಸ್ತೆನಾ ಅಂತ ಬೇಸರವನ್ನ ಹೊರಹಾಕಿದ್ರು. ಸದನದಲ್ಲಿ ಗೌರವದಿಂದ ಹೇಗೆ ನಡ್ಕೊಳ್ಬೇಕು ಅಂತ ಗೊತ್ತಿಲ್ಲ. ಏನು ನೀವು ಈ ರೀತಿ ನಡ್ಕೊಳ್ಳೋದು, ಅಶಿಸ್ತಿನಿಂದ, ಬೇಜವಾಬ್ದಾರಿಯಿಂದ ನಡ್ಕೊಳ್ಳೋದು ಸಂಗಮೇಶ್, ಇದು ಒಳ್ಳೇದಲ್ಲ. ಇದು ನಿಮ್ಮ ಭದ್ರಾವತಿ ಜನತೆಗೆ ಅಗೌರವ ಮಾಡ್ತಾ ಇದ್ದೀರಿ ನೀವು ಈ ರೀತಿ ಅಶಿಸ್ತಿನಿಂದ ನಡ್ಕೊಂಡು. ಏನು ಸದನ ಅಂದ್ರೆ ತಮಾಷೆ ಮಾಡ್ತಿದ್ದೀರೇನೋ? ನಿಮ್ಮ ಅಭಿಪ್ರಾಯ ಇದ್ರೆ, ವಿರೋಧ ವ್ಯಕ್ತ ಮಾಡಿ ನಿಂತ್ಕೊಂಡು ಇದು ಯಾವ ರೀತಿ ಇದು ನಡ್ಕೊಳ್ಳೋದು? ಇದು ಹೇಗೆ ರೀತಿ ನಡ್ಕೊಳ್ಳೋದು? ಸದನದಲ್ಲಿ ಗೌರವದಿಂದ ನಡ್ಕೊಳ್ಳೋದು ಕಲ್ತ್ಕೊಳ್ಳಿ ಮೊದಲು. ನಿಮ್ಮ ಕ್ಷೇತ್ರದ ಜನತೆಗೆ ಅಗೌರವ ಮಾಡ್ತಿದ್ದೀರಿ ನೀವು ಈ ರೀತಿ ನಡ್ಕೊಳ್ಳೋದು ಮೂಲಕ. ನಿಮ್ಮ ಕ್ಷೇತ್ರದ ಜನತೆಗೆ ಅಗೌರವ ಮಾಡ್ತೀರಿ ನೀವು ಈ ರೀತಿ ನಡ್ಕೊಳ್ಳೋದು. ಇದು ಸರಿಯಲ್ಲ. ಈ ರೀತಿ ನಾವು ನಾಯಕರು ಹೇಳಬೇಕು. ಇದು ಬಿಜೆಪಿಯವರು ಇಲ್ಲ ಸಲ್ಲದ ಆರೋಪವನ್ನು ಹೊರಿಸಿ ಅಟೆಂಪ್ಟ್ ಮರ್ಡರ್ ಕೇಸ್ ಮತ್ತು ಅಟ್ರಾಸಿಟಿ ಕೇಸ್ ಹಾಕ್ತಾರೆ ನನ್ನ ಮೇಲೆ, ನನ್ನ ಕುಟುಂಬದ ಮೇಲೆ, ನಮ್ಮ ಕಾರ್ಯಕರ್ತರುಗಳ ಮೇಲೆ. ಅಂದರೆ ಸುಳ್ಳು ಕೇಸ್ ದಾಖಲೆ ಮಾಡ್ತಾರೆ ಅಂದರೆ ಮನುಷ್ಯನಿಗೆ ಸಿಟ್ಟು ಬರಲ್ವಾ? ಕರಾವಳಿ ಪ್ರದೇಶದಲ್ಲಿ ಮಾಡ್ತಾರಲ್ಲ ಆ ರೀತಿ ಹೋಮವಾದವನ್ನು ಮಾಡಲಿಕ್ಕೆ ಹೊಂಟಿದ್ರು. ಅದು ನಮ್ಮೂರಲ್ಲಿ ನಡೆಯಲ್ಲ. ಇವರು ಇನ್ನೂ 50 ವರ್ಷ ಬಂದರೂ BJP ಭದ್ರಾವತಿಯಲ್ಲಿ ಡಿಪಾಸಿಟ್ ತಗೊಳ್ಳಲ್ಲ. ಅದಕ್ಕೋಸ್ಕರ ನನಗೆ ನ್ಯಾಯ ಕೊಡಿ, ನನ್ನ ಮೇಲೆ ಸುಳ್ಳು ಮೊಕದ್ದಮೆ ಹೂಡಿರೋದನ್ನು ವಾಪಸ್ ತಗೋಬೇಕು ಅಂತ ಹೇಳಿ ಒತ್ತಾಯ ಮಾಡಿದ ಸ್ಪೀಕರು BJP ಸರ್ಕಾರದ ಕೈಗೊಂಬೆ ಆಗಿದ್ದಾರೆ. ಅವರು ನಿಜವಾಗ್ಲೂ ಶಾಸಕರ ರಕ್ಷಣೆ ಮಾಡೋಕ್ಕಿರೋ ಸ್ಪೀಕರು, ಆದರೆ ರಕ್ಷಣೆ ಮಾಡ್ತಾರ ರಾಕ್ಷಸದ ರೀತಿಯಲ್ಲಿ ವರ್ತಿಸ್ತಿದ್ದಾರೆ ಸ್ಪೀಕರ್ ಅವರು. ಹಾಗಾಗಿ ಇದನ್ನು ಖಂಡಿಸಿ ಪ್ರತಿಭಟನೆ. ಸದನದಲ್ಲಿ ಒಂದು ದೇಶ ಒಂದು ಚುನಾವಣೆ ಚರ್ಚೆ ಸಂದರ್ಭದಲ್ಲಿ ಕಾಂಗ್ರೆಸ್ ಸದಸ್ಯರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. CLP ಲೀಡರ್ ಸಿದ್ದರಾಮಯ್ಯನವರು 1 ನೇಷನ್ 1 ಎಲೆಕ್ಷನ್ ಚರ್ಚೆಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಯಾವ ನಿಯಮಾವಳಿಯಡಿ ಈ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ? ಇದು ರಾಜ್ಯಕ್ಕೆ ಸೀಮಿತವಾದ ವಿಷಯ ಅಲ್ಲ. ಸ್ಪೀಕರ್ RSS ಏಜೆಂಟ್ರಂತೆ ನಡ್ಕೊಳ್ತಿದ್ದಾರೆಂದು ಕಿಡಿಕಾರರು. ಈ ವೇಳೆ ಕಾಂಗ್ರೆಸ್ ಸದಸ್ಯರು ಸದನದ ಬಾವಿಗಿಳಿದು ಧರಣಿ ಕೂಡ ಮಾಡಿದರು.
ಇದೇ ವಿಷಯವಾಗಿ ಮಾತನಾಡಿದಂತ ಸಿಎಂ ಯಡಿಯೂರಪ್ಪನವರು ಒಂದು ದೇಶ ಒಂದು ಚುನಾವಣೆ ಚರ್ಚೆ ಸಕಾಲಿಕ. ಇತ್ತೀಚಿನ ದಿನಗಳಲ್ಲಿ ಚುನಾವಣೆಗಳು ಸಮಯ ಬೇಡುವ ಮತ್ತು ವೆಚ್ಚದಾಯಕ ಪ್ರಕ್ರಿಯೆ ಆಗ್ಬಿಟ್ಟಿದೆ. ಪದೇ ಪದೇ ಚುನಾವಣೆಗಳಿಂದ ಅಭಿವೃದ್ಧಿಗೆ ಅಡ್ಡಿ ಆಗ್ತಾನೆ ಇದೆ. ಅದಕ್ಕೆ ಎಕ್ಸಾಂಪಲ್ ನಮ್ಮ ರಾಜ್ಯದ ಚುನಾವಣೆಗಳೇ. ಇನ್ನು ಲೋಕಸಭೆ ಮತ್ತು ವಿಧಾನಸಭೆಗಳಿಗೆ ಏಕಕಾಲದಲ್ಲಿ ಚುನಾವಣೆ ನಡೆಸುವಂಥದ್ದು ಉತ್ತಮ. ಇದರಿಂದ ಸಮಯ, ಸಂಪನ್ಮೂಲ ಉಳಿತಾಯ, ಅಭಿವೃದ್ಧಿ ಸಾಧ್ಯವಾಗುತ್ತೆ. ಎಲ್ಲ ರಾಜಕೀಯ ಪಕ್ಷಗಳು ಸಮ್ಮತಿಸಿದ್ರೆ ಒನ್ ನೇಷನ್ ಒನ್ ಎಲೆಕ್ಷನ್ ಜಾರಿ ಸಾಧ್ಯ ಅಂತ ಹೇಳಿದರು. ಮೈಸೂರು ಪಾಲಿಕೆ ಮೇಯರ್ ಚುನಾವಣೆ ಆದಮೇಲೆ ಹಾವು ಮುಂಗುಸಿಗಳು ಇದ್ರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಈಗ ಆತ್ಮೀಯರಾಗಿದ್ದಾರೆ. ಇದೇ ಮೊದಲ ಬಾರಿಗೆ ಸಿದ್ದರಾಮಯ್ಯನವರ ಕಾಲಿಗೆ ಬಿದ್ದರು ಡಿ ಕೆ ಶಿವಕುಮಾರ್ ಆಶೀರ್ವಾದವನ್ನು ಪಡ್ಕೊಂಡ್ರು. ಪಾಲಿಕೆ ಚುನಾವಣೆ ಆದಮೇಲೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಒಳಮುನಿಸು ಸ್ಫೋಟ ಆಗಿತ್ತು. ಹೀಗಾಗಿ ಅವರಿಬ್ಬರ ಮಧ್ಯ ಪ್ರವೇಶಿಸಿದ್ದ ಹೈಕಮಾಂಡ್ ನಾಯಕರೇ ಬಂದು ಸಮಸ್ಯೆ ಇತ್ಯರ್ಥ ಮಾಡೋ ಕೆಲಸ ಮಾಡಿದ್ರು. ಇದರ ಬೆನ್ನಲ್ಲೇ ಸಿದ್ದರಾಮಯ್ಯನವರ ಕಾಲು ಮುಟ್ಟಿದ್ದ ಡಿ ಕೆ ಶಿವಕುಮಾರ್ ಅವರು ಆಶೀರ್ವಾದ ಪಡ್ಕೊಂಡಿದ್ದಾರೆ. ಬೆಂಗಳೂರಲ್ಲಿ ಇಂದು ಸಹ ಪ್ರತಿಭಟನೆ ಬಿಸಿ ಜೋರಾಗಿದೆ. 131 ಇಲಾಖೆಗಳ ನೌಕರರಿಂದ ಬೃಹತ್ ಜಾಥಾ ನಡೆಸಲಾಗ್ತಾ ಇತ್ತು. ರೈಲ್ವೆ ನಿಲ್ದಾಣದಿಂದ ವಿಧಾನಸೌಧ ಚಲೋ ಮಾಡ್ತಾ ಇದ್ದಾರೆ. ಪಿಂಚಣಿ, ವೇತನ ಹೆಚ್ಚಳ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಪಟ್ಟಣ ಹಿಡಿದಿದ್ದು ಸರ್ಕಾರದ ವಿರುದ್ಧ ಕಿಡಿಕಾರ್ತಿದ್ದಾರೆ. ಸಿಐಟಿಯು ನೇತೃತ್ವದಲ್ಲಿ ಭಾರೀ ಪ್ರತಿಭಟನೆ ನಡೆಸಲಾಗ್ತಾ ಇದ್ದು ಅಂಗನವಾಡಿ, ಆಶಾ ಕಾರ್ಯಕರ್ತೆಯರು, ಬಿಸಿಯೂಟ ಕಾರ್ಯಕರ್ತೆಯರು, ಕಟ್ಟಡ ಕಾರ್ಮಿಕರು, ಸಾರಿಗೆ ನೌಕರರು ಭಾಗಿಯಾಗಿದ್ದಾರೆ. ರಮೇಶ್ ಜಾರಕಿಹೊಳಿ ಸಿಡಿ ಬಾಂಬ್ ಪ್ರಕರಣ ಯುವತಿಗಾಗಿ ಇದೀಗ ಪೊಲೀಸರು ತೀವ್ರ ಹುಡುಕಾಟ ನಡೆಸ್ತಾ ಇದ್ದಾರೆ. ನಿನ್ನೆ 20ಕ್ಕೂ ಹೆಚ್ಚು ಮಹಿಳಾ ಪೊಲೀಸರು ಮಫ್ತಿಯಲ್ಲಿ, ಬೆಂಗಳೂರಿನ ಆರ್ಟಿ ನಗರ ಸುತ್ತಮುತ್ತ ಹುಡುಕಾಟ ಮಾಡಿದ್ರು. ಅಷ್ಟೇ ಅಲ್ಲ, ಮಹಿಳಾ ಪಿಜಿಗಳಲ್ಲೂ ಕೂಡ ಹುಡುಕಾಟ ಮಾಡಿದ್ರು. ಯುವತಿ ಮಾತ್ರ ಇನ್ನೂ ಕಣ್ಣಿಗೆ ಬಿದ್ದಿಲ್ಲ. ಮಹಿಳೆ ಸಂಪರ್ಕಕ್ಕೆ ಸಿಕ್ಕರೆ ಮಾತ್ರ ಹೆಚ್ಚಿನ ಮಾಹಿತಿ ಕಲೆ ಹಾಕೋದಕ್ಕೆ ಸಾಧ್ಯ. ಹಾಗಾಗಿ ತೀವ್ರ ಶೋಧವನ್ನು ನಡೆಸ್ತಾ ಇದ್ದಾರೆ. ಇನ್ನೊಂದು ಕಡೆ ಕಬ್ಬನ್ ಪಾರ್ಕ್ ಠಾಣೆ ಪೊಲೀಸರು ತನಿಖೆಗೆ ಸೈಬರ್ ಕ್ರೈಮ್ ಇನ್ಸ್ಪೆಕ್ಟರ್ ಸಹಾಯವನ್ನು ಪಡ್ಕೊಂಡಿದ್ದಾರೆ. ತಾಂತ್ರಿಕ ಆಯಾಮದಲ್ಲೂ ಕೂಡ ಎನ್ಕ್ವೈರಿ ಮಾಡ್ತಿದ್ದಾರೆ. ಸಿಡಿ ಸಂಕಷ್ಟದಲ್ಲಿ ಸಿಲುಕಿರುವಂತಹ ಗೋಕಾಕ್ ಸಾಹುಕಾರ್ ಬಜೆಟ್ ಅಧಿವೇಶನಕ್ಕೆ ಗೈರಾಗಿದ್ದಾರೆ. ಸಿಡಿ ಸ್ಫೋಟದಿಂದ ಜಾರಕಿಹೊಳಿ ಕುಟುಂಬಕ್ಕೆ ಮುಜುಗರವಾಗಿದ್ದು, ರಮೇಶ್ ಜಾರಕಿಹೊಳಿ, ಅವರ ಸಹೋದರರಾಗಿರುವಂತಹ ಸತೀಶ್ ಜಾರಕಿಹೊಳಿ ಹಾಗೆ ಬಾಲಚಂದ್ರ ಜಾರಕಿಹೊಳಿ ಈ ಮೂವರು ಕೂಡ ಗೈರಾಗಿದ್ದಾರೆ. ನೀರಾವರಿ ಇಲಾಖೆ ಬಗ್ಗೆ ಸಮಗ್ರ ಉತ್ತರ ರೆಡಿ ಮಾಡಿದಂತ ಸಾಹುಕಾರ್ ವಿಪಕ್ಷಗಳ ಮುಂದಿಡಲಿಕ್ಕೆ ತಯಾರಾಗಿದ್ರು. ಕರ್ನಾಟಕ ಗೋವಾ ಮಹದಾಯಿ ಯೋಜನೆ, ತಮಿಳುನಾಡು ತೆಗೆದಿರುವಂತಹ ಕಾವೇರಿ ಕಿತಾಪತಿ, ಎತ್ತಿನ ಹೊಳೆ ಸಂಸ್ಕರಿಸಿದಂಥ ಕೆರೆಗಳಿಗೆ ನೀರು ತುಂಬಿಸುವಂಥ ಯೋಜನೆ ಸೇರಿದಂತೆ ಹಲವು ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಫುಲ್ ರೆಡಿಯಾಗಿದ್ರಂತೆ. ಆದರೆ ಸಿಡಿ ಪ್ರಕರಣದಿಂದ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿರೋದ್ರಿಂದ ಅಧಿವೇಶನಕ್ಕೆ ಗೈರಾಗಿದ್ದಾರೆ. ಸಾಹುಕಾರ್ ಸಿಡಿ ಪ್ರಕರಣದ ಹಿನ್ನೆಲೆ ದೂರುದಾರ ದಿನೇಶ್ ಕಲ್ಹಳ್ಳಿ ವಿಚಾರಣೆ ನಡೆಸೋದಕ್ಕೆ ಕಬ್ಬನ್ ಪಾರ್ಕ್ ಪೊಲೀಸರು ಮುಂದಾಗಿದ್ರು. ಆದರೆ ಇನ್ಸ್ಪೆಕ್ಟರ್ಗೆ ಪತ್ರ ಬರೆದಿರುವ ದಿನೇಶ್ ಕಲ್ಹಳ್ಳಿ, ನನಗೆ ಜೀವ ಬೆದರಿಕೆ ಕರೆಗಳು ಬರ್ತಾ ಇವೆ, ಹೀಗಾಗಿ ಸೂಕ್ತ ಭದ್ರತೆ ಇಲ್ಲ ಅಂತ ಇವತ್ತು ವಿಚಾರಣೆಗೆ ಹಾಜರಾಗೋದಿಲ್ಲ ಅಂತ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಸಂತ್ರಸ್ತೆ ಬಗ್ಗೆ ಮಾಹಿತಿ ಕಲೆ ಹಾಕಲು ಮುಂದಾಗಿದ್ದ ಪೊಲೀಸರ ಇವತ್ತು ವಿಚಾರಣೆಗೆ ಬರುವಂತೆ ನೋಟಿಸ್ ಕೂಡ ಕೊಟ್ಟಿದ್ರು. ಆದರೆ ಇವತ್ತು ಬರಲ್ಲ ಅಂತ ಅವರು ಕೂಡ ಪತ್ರ ಬರೆದಿದ್ದಾರೆ. ನನಗೆ ಭದ್ರತೆ ನೀಡಿದ ನಂತರ, ಆರಕ್ಷಕ ಇಲಾಖೆಯವರು ಭದ್ರತೆಯನ್ನು ನೀಡಿದ ನಂತರ ನಾನು ದಿನಾಂಕ 9/3/2021 ವಿಚಾರಣೆಗೆ ಹಾಜರಾಗ್ತೇನೆ ಅಂತೇಳಿ ನಾನು ಅಲ್ಲಿನ ತನಿಖಾಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದೇನೆ ಸರ್. ಹಾಗಾಗಿ ನಾನು ಮುಂದಿನ ವಿಚಾರಣೆಗೆ ಹಾಜರಾಗ್ತೇನೆ ಸರ್. ಈಗ ನಿಮ್ಗೆ ಯಾವುದೇ ರೀತಿ ಭದ್ರತೆ ಕೊಟ್ಟಿಲ್ವ ಅವರು? ಸರ್, ಈಗ ಮನೆ ಹತ್ರ ಭದ್ರತೆ ಕೊಟ್ಟಿದ್ದಾರೆ. ವೈಯಕ್ತಿಕವಾಗಿ ಭದ್ರತೆಯನ್ನು ಹೇಗೆ ಅದು ಇಲಾಖೆಯವರು ಅದಕ್ಕೆ ಭಾಳ ಗೌಪ್ಯತೆಯಿಂದ ಅದನ್ನು ಡಿಸ್ಕಷನ್ ಮಾಡ್ತಾರೆ. ಅದನ್ನು ಹೇಳಲಿಕ್ಕಾಗಲ್ಲ. ಅದು ವೈಯಕ್ತಿಕವಾಗಿ ಭದ್ರತೆ ನೀಡಿದ ನಂತರ ನಾನು ಅದನ್ನು ಇದೇ ರೀತಿ ಬೇಕಂತ ಹೇಳಿದ್ರೆ ಅದನ್ನು ಇದೇ ರೀತಿ ಅಂತ ನಾವು ಹೇಳಲಿಕ್ಕಾಗಲ್ಲ ಸರ್. ಭದ್ರತೆನ ಅದು ಇಲಾಖೆಯವರು ನಿರ್ಧಾರ ಮಾಡ್ತಾರೆ ಹೇಗೆ ಅಂತ ಹೇಳಿ. ನನಗೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿ ತೀವ್ರ ಮುಜುಗರಕ್ಕೊಳಗಾಗಿರುವಂತಹ ರಮೇಶ್ ಜಾರಕಿಹೊಳಿ ನಡೆ ಮುಂದೇನು ಅನ್ನುವಂಥ ಪ್ರಶ್ನೆ ಎದ್ದಿದೆ. ಪಟ್ಟು ಹಿಡಿದು ಪಡೆದುಕೊಂಡಿದ್ದಂಥ ಮಂತ್ರಿ ಸ್ಥಾನವೂ ಕೂಡ ಹೋಯಿತು. ಹೀಗಾಗಿ ಮುಂದೇನು ಅನ್ನುವಂಥ 10 ಪ್ರಶ್ನೆ ಹುಡ್ಕೊಂಡಿದೆ. ಅಲ್ಲದೆ ಸಿಡಿ ಪ್ರಕರಣದ ಸಮಗ್ರ ತನಿಖೆ ಆಗುತ್ತಾ, ಸಿಬಿಐಗೆ ಕೊಡ್ತಾರಾ,
ಇಲ್ಲ CIDಗೆ ಕೊಡ್ತಾರಾ ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ಅತ್ತ ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಇನ್ನೂ ಕೂಡ FIR ಆಗಿಲ್ಲ. ಸಂತ್ರಸ್ತೆಯ ಹೇಳಿಕೆ ಪಡೆದ ನಂತರ FIR ದಾಖಲು ಮಾಡುವಂತ ಸಾಧ್ಯತೆ ಇದೆ.